ನೀವು ನೀವು ಮಂತ್ರಿಗಳಾಗಿದ್ದೀರಾ, ಫಸ್ಟ್ ಮಾತಾಡಿದ್ದೀರಾ, ತೊಂದರೆ ಇಲ್ಲ. ನಿಮ್ಗೆ ಯೋಗ ಅದು. ಇಲ್ಲ ಇಲ್ಲಪ್ಪ, ಅವರು ನಮ್ಮ ಆತ್ಮೀಯರು. ಮೀನುಗಾರಿಕಾ ಇಲಾಖೆಯ ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ಮಂಗಳೂರು ಮೀನುಗಾರಿಕಾ ಬಂದರಿನ ಆಧುನೀಕರಣ ಕಾಮಗಾರಿ ಮತ್ತು ಅದರ ಶಂಕುಸ್ಥಾಪನೆಯ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಂಡು ಈ ಶಂಕುಸ್ಥಾಪನೆಯನ್ನು ನೆರವೇರಿಸಿಕೊಟ್ಟಂಥ ಗೌರವಾನ್ವಿತ ಮೀನುಗಾರಿಕಾ ಮತ್ತು ಪೋರ್ಟ್ ಮಂತ್ರಿಗಳು, ಕರಾವಳಿಯ ಕರ್ನಾಟಕದವರೇ. ಹಾಗಾಗಿ ಮೀನುಗಾರಿಕೆ ಬಗ್ಗೆ ವಿಶೇಷವಾದಂಥ ಮಾಹಿತಿಗಳನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ ಬಂದಂತಹ ಗೌರವಾನ್ವಿತ ಮಂತ್ರಿಗಳಾಗಿರುವಂಥ ಶ್ರೀ ಮಾಂಕಾಳೆ ವೈದ್ಯ ಅವರೇ, ಅದೇ ರೀತಿ ಗೌರವಾನ್ವಿತ ಈ ಕಾರ್ಯಕ್ರಮದಲ್ಲಿ ನಿರ್ದೇಶಕರಾಗಿರುವಂಥ ಗೌರವಾನ್ವಿತ ದಿನೇಶ್ ಕುಮಾರ್ ಅವರೇ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಗೌರವಾನ್ವಿತ ಅಧ್ಯಕ್ಷರು ಆದರಣೀಯ ಗೌರವಾನ್ವಿತ ಗಫೂರ್ ಅವರೇ, ಆತ್ಮೀಯರು ಗೌರವಾನ್ವಿತ ಅನಿಲ್ ಕುಮಾರ್ ಅವರೇ, ಚೇತನ್ ಬೆಂಗ್ರೆ ಅವರೇ, ಅದೇ ರೀತಿ ನಮ್ಮ ಕಾರವಾರದ ಅವರು ಅಡಿಷನಲ್ ಡೈರೆಕ್ಟರ್ ಅವರೇ, ಉಪಸ್ಥಿರುವಂಥ ಎಲ್ಲ ಗೌರವಾನ್ವಿತ ಸಂಘದ ಪದಾಧಿಕಾರಿಗಳೇ, ಉಪಸ್ಥಿರುವಂಥ ಎಲ್ಲ ಮೀನುಗಾರಿಕಾ ವ್ಯವಸ್ಥೆಯಲ್ಲಿ ತಮ್ಮ ದಿನನಿತ್ಯದ ಜೀವನವನ್ನು ನಡೆಸುವಂಥ ಎಲ್ಲ ಆದರಣೀಯ ಬಂಧುಗಳೇ, ಚೇತನ್ ಬೆಂಗ್ರೆ ಅವರೇ, ಅದೇ ರೀತಿ ಮೋಹನ್ ಬೆಂಗ್ರೆ ಅವರೇ, ನಮ್ಮ ಅದು ಬರ್ಪುರ ಮಟ್ಟ ಪಾತಿರ ಟೆನ್ಷನ್ ಉಪಸ್ಥಿರುವಂಥ ಸುಭಾಷ್ ಬೋಳೂರ್ ಅವರೇ, ನಮ್ಮ ಮನೋಹರ್ ಅವರೇ, ಅದೇ ರೀತಿ ವಿಜಯ್ ಕುಮಾರ್ ಅವರೇ, ಉಪಸ್ಥಿರುವಂಥ ಎಲ್ಲ ಗೌರವಾನ್ವಿತ ವರದರಾಜ್ ಅವರೇ, ಉಪಸ್ಥಿರುವಂಥ ಎಲ್ಲ ಗೌರವಾನ್ವಿತ ಮೀನುಗಾರರೇ, ಅಧಿಕಾರಿ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಉಪಸ್ಥಿರುವಂಥ ಆದರಣೀಯ ಎಲ್ಲ ಮಾಧ್ಯಮದ ಮತ್ತು ಹಿರಿಯ ಕಿರಿಯ ಬಂಧುಗಳೇ, ಪ್ರಪ್ರಥಮವಾಗಿ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಶಿಲಾನ್ಯಾಸ ಮಾಡಿ ಮುಂದಿನ ದಿನಗಳಲ್ಲಿ ಮೀನುಗಾರರಿಗೆ ವಿಶೇಷವಾದಂಥ ಅವಕಾಶಗಳು ಲಭಿಸಬೇಕು, ಮೀನುಗಾರರು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ. ಈ ಕಾರ್ಯಕ್ರಮ ಶಿಲಾನ್ಯಾಸ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಆಗ್ತಾ ಜನರಿಗೆ, ಮೀನುಗಾರರಿಗೆ ಸಹಕಾರವಾಗಿ ಬರಲಿ, ಮೀನುಗಾರರಿಗೆ ಇನ್ನಷ್ಟು ಆರ್ಥಿಕವಾಗಿ ಶಕ್ತಿಯನ್ನು ತುಂಬುವಂಥ ರೀತಿಯ ಕೆಲಸ ಕಾರ್ಯಗಳು ಸಹಜವಾಗಿ ಈ ಕಾಮಗಾರಿಯ ಮುಖಾಂತರ ಆಗಲಿ ಅಂತೇಳುವಂಥ ಹಾರೈಕೆಯನ್ನು ಹಾರೈಸ್ತೇನೆ. ನಾನು ಮಾಂಕಾಳ ವೈದ್ಯ ಅವರು ಮೀನುಗಾರಿಕಾ ಸಮುದಾಯದಿಂದ ಬಂದವರು. ಸಹಜವಾಗಿ ಮೀನುಗಾರಿಕಾ ಸಮುದಾಯದಿಂದ ಬಂದಂಥ ನಮ್ಮದೇ ಬಂಧುಗಳು, ನಮ್ಮದೇ ಅಣ್ಣ ತಮ್ಮಂದಿರು ಮಂತ್ರಿಗಳಾದಾಗ ಸಹಜವಾಗಿ ಅಪೇಕ್ಷೆಗಳಿರುತ್ತೆ. ಆ ಅಪೇಕ್ಷೆಗಳು ಸಹಜವಾಗಿ ಈಡೇರಿಸಬೇಕಾದಂಥ ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ನಮ್ಮ ಜವಾಬ್ದಾರಿಗಳನ್ನು. ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಈ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಇನ್ನೂ ಹಲವು ಆಗಬೇಕು ಅಂತೇಳಿ ಅಪೇಕ್ಷೆಗಳಿದೆ. ಆ ಅಪೇಕ್ಷೆಗಳನ್ನು ಮುಂದಿನ ದಿನಗಳಲ್ಲಿ ತಾವು ವಿಶೇಷವಾಗಿ ಅದನ್ನು ಕೈಗೆತ್ತಿಕೊಂಡು ಮಾಡ್ತೀರಿ ಅಂತೇಳುವಂಥ ಒಂದು ನಂಬಿಕೆಯೊಂದಿಗೆ ನಾನು 10 ವಿಚಾರಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಉಲ್ಲೇಖನೂ ಮಾಡಿದ್ದೀನಿ, ಇನ್ನು ಮುಂದೆ ಕೂಡ ಉಲ್ಲೇಖ ಮಾಡ್ತಾ ಇರ್ತೇನೆ. ಸಹಜವಾಗಿ ನಿಮಗೆ ತೊಂದರೆ ಕೊಡುವಂಥದ್ದು ನಮಗೆ ಮನಸ್ಸಿನಲ್ಲಿಲ್ಲ. ಮೀನುಗಾರರಿಗೆ ನ್ಯಾಯ ತಿಳ್ಕೊಳ್ಬೇಕಾದ್ರೆ ಎಲ್ಲಾದರೂ ಒಬ್ಬರು ಮಾತಾಡ್ತಾರೆ. ಹಾಗಾಗಿ ಅದನ್ನು ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ 37.5 ಕೋಟಿ ರೂಪಾಯಿ ಆ ಕಾಮಗಾರಿ. ನಾನು ಇವತ್ತು ಒಂದು ಮಾತನ್ನು ಹೇಳಬೇಕು, ಎಷ್ಟು ಜನರಿಗೆ ನೆನಪಿದೆ ಗೊತ್ತಿಲ್ಲ. ಕಳೆದ ಅವಧಿಯಲ್ಲಿ ನಾನು ಇದೇ ಮೀನುಗಾರಿಕೆ ಬಂದರಿಗೆ ಬಂದು ಈ ಕಾಮಗಾರಿಗಳ ವೀಕ್ಷಣೆ ಮಾಡಿ ಏನೆಲ್ಲ ಕೈಗೆತ್ತಿಕೊಳ್ಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಮೀನುಗಾರರ ಮುಖಂಡರು ನಿತಿನ್ ಕುಮಾರನ್ನು ಹಿಡ್ಕೊಂಡು ಬೇರೆ ಬೇರೆ ಬಂಧುಗಳು ಇಲ್ಲೇ ಬಂದು ಮೀಟಿಂಗ್ ಮಾಡಿದ್ದನ್ನು ನಾನು ಉಲ್ಲೇಖ ಮಾಡ್ತೇನೆ. ಅದಾಯಿತು ಸೆಪ್ಟೆಂಬರ್ 17 ತಾರೀಕು. ನೆನಪುಗಳು ಸತ್ಯವೇ. ಸೆಪ್ಟೆಂಬರ್ 17, 2024 ಕೇಂದ್ರದ ಮಂತ್ರಿಗಳಾದಂಥ ಪುರುಷೋತ್ತಮ್ ರೂಪಾಲ್ ಅವರು ಮೀನುಗಾರಿಕರ ಬಗ್ಗೆ TMFI ಕನ್ವೆನ್ಷನ್ ಒಂದು ಕಾರ್ಯಕ್ರಮ ಮಾಡಿದರು. ನೆನಪಿದೆಯೋ ಗೊತ್ತಿಲ್ಲ. ತುಂಬ ಮೀನುಗಾರ ಸಾವಿರಾರು ಜನರು ಬಂದಿದ್ದಾರೆ. ಅವತ್ತು ಇದಕ್ಕೆ ಮನವಿಯನ್ನು ಕೊಟ್ಟು ಈ
ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಬೇಕು. 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ತಯಾರಿದೆ, ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಹೇಳುವಂಥ ಮಾಹಿತಿಯನ್ನು ಕೊಟ್ಟದ್ದು. ಆ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಸಂಸದರು, ತದನಂತರ ಬ್ರಿಜೇಶ್ ಚೌಟ್ರು ಕೂಡ ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಬೇಕು ಅಂತೇಳಿ ಮಂತ್ರಿಗಳಿಗೆ ಮನವಿ ಮಾಡಿಕೊಂಡ್ರು. ಹಾಗಾಗಿ 2025 ಹತ್ತಿರ ಆಸುಪಾಸು ಸ್ಯಾಂಕ್ಷನ್ ಆಯಿತು. ನನ್ನ ದಿನಾಂಕ ಇದೆ, ಕೊಡಬೇಕು ಅಂತ ಹೇಳಿದ್ರೆ ಮೊಬೈಲಲ್ಲಿ ಇದೆ, ನೋಡಲ್ಲ ಸುಮ್ಮನೆ ಹಾಕಿ. ದಿನಾಂಕಗಳಿದೆ, ಸ್ಯಾಂಕ್ಷನ್ ಆಯಿತು. ಅದೇ ಹೊತ್ತಿಗೆ ರಾಜ್ಯ ಸರ್ಕಾರದ 40% ನಮ್ಮ ಗೌರವಾನ್ವಿತ ಮಂತ್ರಿಗಳು ಕ್ರೋಢೀಕರಣ ಕೊಟ್ಟರು. ಒಟ್ಟಾರೆ ಮೀನುಗಾರಿಕಾ ವ್ಯವಸ್ಥೆಯಲ್ಲಿ ಹಲವಾರು ವರ್ಷಗಳಿಂದ ಮೀನುಗಾರಿಕೆಗೆ ವಿಶೇಷವಾದಂಥ ಉತ್ತೇಜನ ಸಿಗ್ತಿರಲಿಲ್ಲ. ಗಫೂರ್ ಅವರು ಒಂದು ಹೇಳಬೇಕಾದ್ರೆ ಒಂದು ಸ್ವಲ್ಪ ಗಡಿಬಿಡಿ ಮಾಡಿಕೊಂಡ್ರು ಅಂತ ಭಾವಿಸ್ತೇನೆ. ಮೀನುಗಾರಿಕೆ ಕೃಷಿ ಇಲಾಖೆಗೆ ಒಂದಿಗೆ ಜೋಡಿಸ್ಕೊಂಡಾಗ ಎಲ್ಲವೂ ಸರ್ಕಾರದ ಸವಲತ್ತುಗಳು ಕೃಷಿ ಇಲಾಖೆಗೆ ಹೋಗುತ್ತೆ, ಮೀನುಗಾರರಿಗೆ ಸಿಗುವುದಿಲ್ಲ ಅಂತ ಹೇಳೋ ಕಾರಣ ಮೀನುಗಾರಿಕೆ ಇಲಾಖೆ ಕೇಂದ್ರ ಸರ್ಕಾರದಲ್ಲಿ ಸಪರೇಟ್ ಆದ ಒಂದು ಇಲಾಖೆಯನ್ನು ಮಾಡಿ ಮಾನ್ಯ ಪ್ರಧಾನಮಂತ್ರಿಗಳು ಕಳೆದ 75 ವರ್ಷಗಳಲ್ಲಿ ಆಡಳಿತ ಇದ್ದವರು ಯಾಕೆ ಮಾಡಿಲ್ಲ ಗೊತ್ತಿಲ್ಲ. ಆದರೆ ನರೇಂದ್ರ ಮೋದಿಜಿಯವರು ಮಾಡಿದ್ದನ್ನು ಸತ್ಯವೂ ಸಂತೋಷವೂ. ಹಾಗಾಗಿ ತದನಂತರ ಫಿಶರೀಸ್ ಇಲಾಖೆ, ಈಗ ಫಿಶರೀಸ್ ಇಲಾಖೆ ಟೋಟಲ್ ಆ್ಯನ್ಯುವಲಿ ಬಜೆಟ್ ಎಷ್ಟು? ಫಿಶರೀಸ್ ಇಲಾಖೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ 16 ರಾಜ್ಯಗಳಲ್ಲಿದೆ. 16 ರಾಜ್ಯಗಳಿರುವ ಮೀನುಗಾರರಿಗೆ ಈ ಹಿಂದೆ ಕಳೆದ 75 ವರ್ಷಗಳಲ್ಲಿ ಮೀನುಗಾರಿಕೆಗೆ ಸಿಗುವಂಥ ಹಣಗಳು ಎಷ್ಟು, ಇವತ್ತು ಹಣಗಳು ಎಷ್ಟು, ಅಂಕಿಅಂಶ ಸಮೇತ ನಾನು ಬಿಡುಗಡೆ ಮಾಡಬಲ್ಲೆ. ಆದರೆ ಇವತ್ತು ಆ ವೇದಿಕೆ ಸರಿಸಮಂಜಸ ಅಲ್ಲ. ಅದೇ ಮೀನುಗಾರಿಕಾ ಇಲಾಖೆಯನ್ನು ಸಪರೇಟ್ ಮಾಡಿಕೊಂಡು ಅದಕ್ಕೆ ಪೂರಕವಾದಂಥ ಶಕ್ತಿಯನ್ನು ತುಂಬುವಂಥ ಕೆಲಸ ಕಾರ್ಯಗಳು. ಸಹಜವಾಗಿ ಆಡಳಿತ ಬಂದಾಗ ನಾವು ಮಾಡಿದ್ದನ್ನು ನಾವು ಹೇಳ್ಕೊಳ್ಳೇಬೇಕು. ಹೇಳ್ಕೊಳ್ಳಬೇಕಂದ್ರೆ ನಾವು ಚುನಾವಣೆಗೆ ನಿಲ್ಲುವುದು, ಹೇಳ್ಕೊಳ್ಳೇಬೇಕು, ಅದರಲ್ಲಿ ಏನು ತೊಂದರೆ ಇಲ್ಲ. ಆದರೆ ಇವತ್ತು ಈ ಕಾಮಗಾರಿಗಳಿಗೆ 30% ಅಪ್ಗ್ರೇಡೇಷನ್ ಆಫ್ ಫಿಶರೀಸ್ ಜಟ್ಟಿಗಳು. ಅವಾಗ ಇಲ್ಲಿ ಬಂದು 1.5 ದಿವಸಗಳ ಕಾಲ ಅಧಿಕಾರಿಗಳು, ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಅಧಿಕಾರಿಗಳು ಬಂದರು. ದಿನೇಶ್ ನೆನಪಿದೆ ಇಲ್ಲ ಅಂತ ದಿನೇಶ್ ಅವರ ಪ್ರಾಸ್ತಾವಿಕಲ್ಲಿ ಹೇಳಿಲ್ಲ, ಮರೆತು ಹೋಗಿರ್ಬೋದು. ನಾನು ಹೇಳ್ತೇನೆ, ನನಗೆ ಹೇಳಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಾಗಿ ಅವತ್ತಿನ ಅವಧಿಯಲ್ಲಿ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿ ತದನಂತರ ಮಂತ್ರಿಗಳ ಹತ್ರ ನಾವು ಅವಕಾಶಗಳನ್ನು ಮಾಡಿಕೊಡು. ನಾನು ಮಹಾಂಕಾಳ ವೈದ್ಯರನ್ನು ಮೆಚ್ಚುಗೆ ವ್ಯಕ್ತಪಡಿಸ್ತೇನೆ. 40% ರಾಜ್ಯ ಸರ್ಕಾರದಿಂದ ತುಂಬಿಸಿಕೊಳ್ಳಿಕ್ಕೆ ಅವರು ಮೀನುಗಾರರಿಗೆ ಕೊಟ್ಟ ನ್ಯಾಯವನ್ನು ನಾನು ಮೆಚ್ಚಿಕೊಡ್ತೇನೆ. ನಾನು ಅದರಲ್ಲಿ ಏನು ಇಲ್ಲ ಅಂತ ಹೇಳಲ್ಲ. 40% ರಾಜ್ಯ ಸರ್ಕಾರದಿಂದ ತುಂಬಿದೆ, 60% ಕೇಂದ್ರ ಸರ್ಕಾರದಿಂದ ತುಂಬಿ ಈ ಕಾಮಗಾರಿಗಳನ್ನು ಮಾಡಿದ್ದೀವಿ. ಹಾಗಾಗಿ ಇದರಿಂದ ಈ ಅಪ್ಗ್ರೇಡೇಷನಿಂದ ಇದರಲ್ಲಿ ಕೂಡ ನಾನು ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಅಪ್ಗ್ರೇಡೇಷನಲ್ಲಿ ರಸ್ತೆಗಳು ಬರುತ್ತೆ, ಸ್ಟೋರೇಜ್ ಫೆಸಿಲಿಟಿಗಳು ಬರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಜೋಡಿಸ್ಕೊಳ್ಬೇಕು ಅಂತ ಹೇಳುವಂಥದ್ರಲ್ಲಿ ಹರಾಜು ಮಳಿಗೆಗಳು ಬರುತ್ತೆ. ಹೀಗೆ ಬೇರೆ ಬೇರೆ ರೀತಿಯ ಕೆಲಸ ಕಾರ್ಯಗಳಾಗತ್ತೆ. ಇದೆಲ್ಲವೂ ಜನರಿಗೆ, ಮೀನುಗಾರರಿಗೆ ಅವಶ್ಯಕತೆ. ಯಾಕೆ ಮೀನುಗಾರರಿಗೆ ನಾವು ರಕ್ಷಣೆಯನ್ನು ಕೊಡಬೇಕು? ಮಂತ್ರಿಗಳು ಬಹಳ ಸುಂದರವಾಗಿ ಹೇಳಿದರು. ಮೀನುಗಾರರು ಸಮುದ್ರ ತಟದಲ್ಲಿ ಹೋಗಿ ತಮ್ಮ ಜೀವದ ಲೆಕ್ಕವನ್ನು ನೋಡದೆ ಜೀವವನ್ನು, ತಮ್ಮ ಎಲ್ಲ ಸಂಪೂರ್ಣವನ್ನು, ಕುಟುಂಬವನ್ನೇ ತೊಂದರೆಯಲ್ಲಿಟ್ಟುಕೊಂಡು ಆ ಮೀನುಗಾರಿಕೆಯನ್ನು ಮಾಡ್ತಾರೆ. ಎಲ್ಲೋ ಒಂದು ಕಡೆ ಅವರನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಅವರು ಪಡುವಂಥ ಕಷ್ಟಗಳು. ಹಾಗಾಗಿ ಮೀನುಗಾರರಿಗೆ ವಿಶೇಷವಾಗಿ ಸಂರಕ್ಷಿಸಬೇಕಾದಂಥ ವ್ಯವಸ್ಥೆಗಳು ಬೇಕು. ಹಾಗಾಗಿ ಒಂದು ಕಾಲದಲ್ಲಿ ಸಹಜವಾಗಿ ನಾವು ಹೇಳುವಂಥದ್ದು, ನಾವು ಒಂದು ಕಾಲಘಟ್ಟ ಇತ್ತು, ನಾವು ಮೊಬೈಲನ್ನು ಯೂಸ್ ಮಾಡ್ತಿರ್ಲಿಲ್ಲ. ಭಾರತದಲ್ಲಿ ಮೊಬೈಲ್ ಇರಲಿಲ್ಲ, ಈಗ ಮೊಬೈಲ್ ಇಲ್ಲದೆ ಆಗುವುದಿಲ್ಲ. ಹಾಗಿರುವಾಗ ತಂತ್ರಜ್ಞಾನ ಅವಶ್ಯಕತೆಗೆ ಬೇಕಾದ ರೀತಿಯಲ್ಲಿ ಬದಲಾವಣೆ ಮಾಡಿಕೊಡುವಂಥ ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ನಾವು ಸಹಜವಾಗಿ ಬದಲಾವಣೆ ಆಗಬೇಕು. ಅವರು ಡೀಸೆಲ್ನ ವಿಷಯ ಹೇಳಿದರು. ಒಂದು ಕಾಲದಲ್ಲಿ ಡೀಸೆಲ್ ಯಾವ ರೀತಿಯಲ್ಲಿ ಅವಶ್ಯಕತೆ ಇತ್ತು, ಸಿಕ್ತಿತ್ತು. ಈಗ ಬ್ಯಾಟ್ರಿ ವೆಹಿಕಲ್ಗಳು, ಇನ್ನು ಹಲವಾರು ವರ್ಷಗಳಿಂದ. ಅದಕ್ಕಾಗಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ 1 ಕೋಟಿಯ ಬೋಟನ್ನು ಬಿಡುಗಡೆ ಕೊಡಬೇಕು ಅಂತ ಹೇಳಿದ ಚಿಂತನೆಯನ್ನು ಕೇಂದ್ರ ಸರ್ಕಾರ ಕೈಗೆತ್ತಿಕೊಂಡಿದೆ. ಯಾಕಂದರೆ ಇವತ್ತು ನಮ್ಮ ದೇಶದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಈ ರೀತಿಯ ಉತ್ಪನ್ನಗಳು ಸಿಗಲ್ಲ. ನಾವು ಬೇರೆ ದೇಶಕ್ಕೆ ಕಾಯಬೇಕು. ಗೊತ್ತಿದ್ದವರಿಗೆ ಗೊತ್ತಿದೆ ಸಹಜವಾಗಿ, ಯಾರು ಕುಡಿದು ಯಾರು ಬಿಡುದು ಬೇರೆ ಪ್ರಶ್ನೆ. ಆದರೆ ನಾವು ಬೇರೆ ದೇಶಕ್ಕೆ ಅವಲಂಬಿತರಾಗಿರುವಂಥ ವಸ್ತುಗಳು, ನಮ್ಮ ಮೀನುಗಾರರು, ನಮ್ಮ ರೈತರು ಅದಕ್ಕೆ ಅವಲಂಬಿತರಾಗಿರುವಂಥ ಸಂದರ್ಭದಲ್ಲಿ ಅದನ್ನು ಅವಲಂಬಿತರಾಗಿದ್ದರೆ ಮುಂದೆ ನಾವು ಕಷ್ಟಕ್ಕೆ ಬೀಳಬಾರ್ದು. ಅದಕ್ಕಾಗಿ ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಾದದ್ದು ಸರ್ಕಾರದ ಜವಾಬ್ದಾರಿ ಅಂತ ಹೇಳೋ ಕಾರಣ ಆ ರೀತಿಯ ಚಿಂತನೆಗಳಿಂದ ಹೊರಬಂದಿದೆ. ಇವತ್ತು ನಾನು ಚೇತನ್ ಬೆಂಗ್ರೆ ಅವರಿಗೂ ಗೊತ್ತಿದೆ. ಇವತ್ತು ನಾನು ಮಂತ್ರಿಗಳಿಗೆ ಒಂದು ಅಭಿನಂದನೆ ಕೊಡ್ತೇನೆ. 3ನೇ ಹಂತದ ಕಾಮಗಾರಿ 49.5 ಕೋಟಿಯ ಕಾಮಗಾರಿಗಳ ಕೈಗೆತ್ತಿಕೊಂಡಿದ್ದೀರಿ. ನಾನು ವಿಶೇಷವಾಗಿ ಕ್ಯಾಬಿನೆಟಲ್ಲಿಟ್ಟು ತಾವು ಪಾಸ್ ಮಾಡಿಕೊಂಡು ಈ ಮೀನುಗಾರರ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ತಾವು ಪ್ರಯತ್ನವನ್ನು ಮಾಡಿದಿರಿ. ಆ ಮೀನುಗಾರರಿಗೆ ಒಂದು ಒಳ್ಳೆಯ ರೀತಿಯ ಸೌಕರ್ಯಗಳನ್ನು ಅದರ ಮುಖಾಂತರ ಬರಬೇಕು ಅಂತ ಹೇಳೋದ ಚಿಂತನೆ ತಮ್ಮದಿದೆ. ನಾನೊಂದು ಸ್ಥಳೀಯ ಶಾಸಕನಾಗಿ ತಮಗೆ ಅಭಿನಂದನೆ ಕೊಡ್ತೇನೆ. ಒಳ್ಳೆಯ ಕಾರ್ಯ ತಾವು ಕೈಗೆತ್ತಿಕೊಂಡಿದೆ. ಆದರೆ ಅದರ ಮುಂಚೆ ನಾನೊಂದು ಕೆಲವಾರು ವಿಚಾರಗಳನ್ನು ಹೇಳಬೇಕು.
ಈ ಹಿಂದೆ ಈ ಕಾಮಗಾರಿಗಳು 22 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು ಕಳೆದ ಅವಧಿಯಲ್ಲಿ. ಅಂದರೆ ಮಂತ್ರಿಗಳು ಹೇಳಿದ್ರು 14ರಿಂದ 18 ತನಕ ನಾನಿರಲಿಲ್ಲ. 18 ನಂತರ ಇದು ಗ್ರೀನ್ ಟ್ರಿಬ್ಯುನಲ್ ಬಂದಂಥ ಕೇಸಿನ ಕಾಮಗಾರಿಗಳು. ಗ್ರೀನ್ ಟ್ರಿಬ್ಯುನಲ್ ರಾಜ್ಯ ಸರ್ಕಾರಕ್ಕೆ ಎಷ್ಟು ಬಾರಿ ಚೀಮಾರಿ ಹಾಕಿದೆ ಅಂತ ನನ್ನ ದಾಖಲೆ ಇದೆ. ಈಗ 49.5 ಕೋಟಿ ಕಾಮಗಾರಿಗಳು ಕೈಗೆತ್ತಿಕೊಳ್ಬೇಕು ಅಂತ ಹೇಳುವಾಗ ಕಳೆದ 10 ವರ್ಷಗಳಲ್ಲಿ ಎಷ್ಟು ಬಾರಿ ಚೀಮಾರಿ ಹಾಕಿದೆ. ಆವಾಗ ಚೀಮಾರಿ ಹಾಕಿದ್ದನ್ನು ನಾನು ಕಂಡಾಗ ನನಗೆ ದುಃಖವಾಗಿ 22 ಕೋಟಿ ರೂಪಾಯಿ ಅನುದಾನವನ್ನು ಈ 3ನೇ ಹಂತದ ಕಾಮಗಾರಿಗಳು ಕೈಗೆತ್ತಿಕೊಳ್ಬೇಕಂತೇಳಿ ಕ್ಯಾಬಿನೆಟ್ಟಲ್ಲಿ ಪಾಸ್ ಆಗಿ ಟೆಂಡರ್ ಹಂತದಲ್ಲಿ ಬಂದು ಟೆಂಡರ್ ಮಾಡುವಂಥ ಕೆಲಸಗಳು. ಆವಾಗ ಮೀನುಗಾರಿಕೆ ಬಂದರು, ಕೆಲವಾರು ಮುಖಂಡರಿದ್ದರು. ಅದರಲ್ಲಿ ಕೂಡ ಇದರಲ್ಲಿ ಕೆಲವಾರು ಕಾಮಗಾರಿಗಳನ್ನು ಸೇರಿಸ್ಕೊಳ್ಬೇಕು. ಆವಾಗ ಗ್ರೀನ್ ಟ್ರಿಬ್ಯುನಲ್ನ ಗ್ರೀಕ್ಗಳು ಕೆಲವಾರು ತೊಂದರೆ ಆಗಿದೆ, ಅದನ್ನೆಲ್ಲವನ್ನು ಸೇರಿಸ್ಕೊಳ್ಬೇಕು ಅಂತ ಚರ್ಚೆಗಳು ಬಹಳಷ್ಟಿತ್ತು. ಅದರ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಗೊತ್ತಿದೆ, ಹೊಸದಾಗಿ GST ಇಂಪ್ಲಿಮೆಂಟ್ ಆದಾಗ, ಅದರ ಮುಂಚೆ GST ಇರಲಿಲ್ಲ. 22 ಕೋಟಿಯಲ್ಲಿ there was no GST. ನಾವು ಸ್ಯಾಂಕ್ಷನ್ ಮಾಡಿದ್ದಾಗ GST ಇಂಪ್ಲಿಮೆಂಟ್ ಆಯಿತು. 18% GST ಇಂಪ್ಲಿಮೆಂಟ್ ಆದಾಗ ಆ GST ಮೊತ್ತ ಈ 49.5 ಕೋಟಿಯಲ್ಲಿ ಕೂತ್ಕೊಳ್ಬೇಕಾದಂಥ ಅನಿವಾರ್ಯ ಬಿತ್ತು. ಅವತ್ತು ಅಧಿಕಾರಿಗಳು ಸರ್ GST ಇಂಪ್ಲಿಮೆಂಟ್ ಆಗಿದೆ, ನಾವು ಮಾಡಿಲ್ಲ ಅಂತೇಳಿ, ಆದರೆ ನಾವು ಈ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಿಕ್ಕಾಗಲ್ಲ, ನಾಳೆ ಕಾಂಟ್ರಾಕ್ಟರ್ ಕೈಯನ್ನು ಕಟ್ಟಬೇಕಾದ್ರೆ ಅವರು ಕುತ್ತಿಗೆ ಅಗತ್ಯ ಕೊಡಬೇಕಾದಂಥ ಪರಿಸ್ಥಿತಿ ಬರ್ತದೆ ಸರ್, ಪುನರಪಿ ಎಲ್ಲವನ್ನು ಸೇರಿಸ್ಕೊಳ್ಬೇಕು ಅಂತ ಹೇಳುವಂಥದ್ದು. ಅವತ್ತು ದಿನೇಶ್ ಕುಮಾರ್ ಅವರೇ ಇದ್ದರು, ಇವತ್ತು ದಿನೇಶ್ ಕುಮಾರ್ ಅವರೇ ಇದ್ದಾರೆ. ಅವರು ಮತ್ತು ಅವರ ತಂಡದವರು ಕ್ಯಾಪ್ಟನ್ ಸ್ವಾಮಿ ಅವರು ಇವರೆಲ್ಲ ಬಂದು ನನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನನಗೆ ಯಾಕೆ ಮಾಡಲಿಕ್ಕಾಗಲಿಲ್ಲ. 22.5 ಕೋಟಿ ರೂಪಾಯಿ ಇದೇ ಕಾಮಗಾರಿಗಳಿಗೆ ಸ್ಯಾಂಕ್ಷನ್. 49.5 ಕೋಟಿ 3ನೇ ಹಂತದ್ದು. ಯಾವ ಸರ್ಕಾರ ಇದ್ರೂ ಕೂಡ ಕೈಗೆತ್ತಿಕೊಳ್ಬೇಕಾದ ಅನಿವಾರ್ಯತೆ. 11 ಬಾರಿ ಗ್ರೀನ್ ಟ್ರಿಬ್ಯುನಲ್ ಬೆಂಚ್ ನಮಗೆ ರಾಜ್ಯ ಸರ್ಕಾರಕ್ಕೆ ಚಿಮಾರಿ ಹಾಕಿದಂಥ ಕಾಮಗಾರಿಗಳು. ಹಾಗಾಗಿ ಅದನ್ನು ಕೈಗೆತ್ತಿಕೊಳ್ಬೇಕು ಅಂತ ಹೇಳೋ ಕಾರಣ 22 ಕೋಟಿ ಸ್ಯಾಂಕ್ಷನ್ ಆಯಿತು. ಇನ್ನೊಂದಿದೆ, ಮೀನುಗಾರಿಕಾ ಇಲಾಖೆ ಕಾಮಗಾರಿಗಳು ಮಾಡುವಂಥದ್ದು ಪೋರ್ಟ್ ಇಲಾಖೆ ಮುಖಾಂತರ. ಪೋರ್ಟ್ ಇಲಾಖೆಗೆ ಸೆಂಟೇಜ್ ಚಾರ್ಜಸ್ ಹಾಗೆ ಇರಲಿಲ್ಲ. ಸೆಂಟೇಜ್ ಚಾರ್ಜಸ್ ಅಂತೇಳಿ ಮುಂಚೆ 12% ಇತ್ತು, ಈಗ 8% ಆಗಿದೆ. ಸರಿಯಲ್ಲ ಸರ್? 22 ಕೋಟಿಯಲ್ಲಿ there was no ಸೆಂಟೇಜ್ ಚಾರ್ಜ್. ಅವಾಗ ಸೆಂಟೇಜ್ ಚಾರ್ಜ್ ಹಾಕಿರಲಿಲ್ಲ. ಅವಾಗ ಕೂಡ ಸೆಂಟೇಜ್ ಚಾರ್ಜ್ ಅಂತ ಹೇಳುವಂಥದ್ದು ಪ್ರಾರಂಭದ ಹಂತದಲ್ಲಿ ಹಾಕುವಾಗ ಈ 18% ಮತ್ತು 12%, 30%, ಈಗ 22 ಕೋಟಿಗೆ 30% ಸೇರಿಸ್ಕೊಂಡ್ರೆ ಎಷ್ಟಾಗತ್ತೆ? 10 ಕೋಟಿ ಅದೇ ಆಯಿತು ಸೇರಿಸ್ಕೊಂಡದ್ದು. ನಾವು ಸಹಜವಾಗಿ ಎಣಿಸ್ಕೊಂಡಿದ್ದೇವೆ 22 ಕೋಟಿ ಆದಾಗ, 49 ಕೋಟಿ ಆದಾಗ ತುಂಬ ಕಾಮಗಾರಿಗಳಲ್ಲಿ ಹೆಚ್ಚಿನ ಕಾಮಗಾರಿಗಳು ಸೇರಿಸ್ಕೊಂಡಿದ್ದೇವೆ ಅಂದರೆ 12ರಿಂದ 14 ಕೋಟಿ ಟ್ಯಾಕ್ಸೇ ಹೋಗುವಂಥದ್ದು. ಅವತ್ತು ಆ ಟ್ಯಾಕ್ಸ್ ಇರಲಿಲ್ಲ, ಇವತ್ತು ಟ್ಯಾಕ್ಸ್ ಇಂಪೋಸ್ ಆಗಿದೆ. ಅದಕ್ಕೆ ಕಾರಣ ಆ ಟ್ಯಾಕ್ಸಿಗೆ ಆ ನಮ್ಮ ಏನು ಟೆಂಡರ್ ಕರಿಬೇಕಾದಂಥ ಪ್ರಕ್ರಿಯೆಯಲ್ಲಿ ನಮ್ಮ ಕಾಸ್ಟ್ ಹೆಚ್ಚಾಗ್ಲಿಕ್ಕೆ ಕಾರಣ ಆದದ್ದು. ಅದಕ್ಕಾಗಿ ಇದೆಲ್ಲವೂ ಸತ್ಯ. ನನಗೆ ಯಾವ ಪುಸ್ತಕಗಳು ನೋಡಬೇಕು ಅಂತ ಹೇಳೋದು ಎಲ್ಲ ದಾಖಲೆಗಳು ಪಟಪಟ, ಯಾಕಂದರೆ ಸತ್ಯವನ್ನು ತಿಳ್ಕೊಂಡಿದ್ದನ್ನು ನಾನೇ ಮಾಡಿದ್ದು, ಅದನ್ನು ಹೇಳಲಿಕ್ಕೆ ನನಗೇನಿದ್ದಿಲ್ಲ. ಅದಕ್ಕಾಗಿ ಹೇಳ್ತೇನೆ. ಅದು ನಾನು ಮಂತ್ರಿಗಳ ಹತ್ರ ಒಂದು ಬೇಡಿಕೆ ಮಾಡ್ತೇನೆ. ಅವರು ಒಳ್ಳೆಯವರಿದ್ದಾರೆ, ನಾನು ಮತ್ತು ಅವರು ಅಪಾರ ಆತ್ಮೀಯ ಮಿತ್ರರು. ನಾವು ಪಕ್ಷ ಬೇರೆ ಬೇರೆ ಇದ್ದರೂ ಕೂಡ ಅವರ ಆತ್ಮೀಯರು, ಅವರ ಕೊಡುಗೆ, ಅವರ ಮನಸ್ಪೂರ್ವಕವಾದಂಥ ಸೇವೆ. ನನ್ನ ಕುಲದೇವಸ್ಥಾನ ಇರುವಂಥ ಶಿರಾಲಿಯ ಪರಿಸರದ ಶಾಸಕರವರಾಗಿದ್ದರು. ಅಲ್ಲಿಯ ಪರಿಸರದವರು ಅವರನ್ನು ಬಹಳ ಮೆಚ್ಚಿ ಕೊಂಡಾಡ್ತಾರೆ. ಒಳ್ಳೆಯ ಮಂತ್ರಿಗಳು, ಒಳ್ಳೆಯ ಶಾಸಕರು ಅಂತ ಹೇಳ್ತಾರೆ. ನಾನು ಮಂತ್ರಿಗಳ ಹತ್ರ 1-2 ಬೇಡಿಕೆ ನೀಡ್ತೀನಿ. ಸರ್, ಮೀನುಗಾರಿಕೆ ಏನಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ನೀವು ಮೀನುಗಾರರೇ. ತಲಪಾಡಿಯಿಂದ ಹಿಡಿದುಕೊಂಡು ಕಾರವಾರ ತನಕ ಸರಿಸುಮಾರು 360-370 ಕಿಲೋಮೀಟರ್ ಸಮುದ್ರ ತೀರದ ನಮ್ಮಲ್ಲಿ ಬರುವಂಥದ್ದು. ಸರ್, ಗೋವಾದಲ್ಲಿ 15 ವರ್ಷಗಳಾಯಿತು, 18 ವರ್ಷ ಆಯಿತು. ನರೇಂದ್ರ ಮೋದಿಜಿಯವರು ಮುಖ್ಯಮಂತ್ರಿ ಆದಿದ್ದಾಗ ಒಂದು ಹೊಸ ಯೋಜನೆಯನ್ನು ಗೋವಾದಲ್ಲಿ ತಂದಿದ್ದಾರೆ, ಇಲ್ಲಿ ಗುಜರಾತಲ್ಲಿ ತಂದಿದ್ದಾರೆ ಮೀನುಗಾರರಿಗೆ. ಅದನ್ನು ಈ ಹಿಂದೆ ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಮ ಸರ್ಕಾರ ಇರುವಾಗ ನಾವು ಅದನ್ನು ಕಲಿಬೇಕು ಅಂತೇಳಿ 5 ಜನರನ್ನು ಗುಜರಾತಿಗೆ ಕಳಿಸಿದ್ದೆವು. ಆದರೆ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸ್ವಲ್ಪ ಇಲಾಖೆ ಅಧಿಕಾರಿಗಳು ತಪ್ಪು ಮಾಹಿತಿಗಳು ಕೊಡ್ತಾರೋ ಅಥವಾ ಅವರು ಸ್ವಲ್ಪ ಹಿಂದೆ ಸ್ಟೆಪ್ ಬರ್ತಾರೆ. ತಾವು ಮೀನುಗಾರರು, ತಾವಿರ್ಬೋದು, ನಾನು ಮೀನುಗಾರಿಕೆ ವಲಯದಿಂದ ಬಂದಂಥ ಶಾಸಕ. ಸರ್, ನಾವು ವಿಶೇಷವಾಗಿ ಇದಕ್ಕೆ ಒತ್ತನ್ನು ಕೊಡಬೇಕು ಸರ್. ಇವತ್ತು ನಾವು ಹೇಳ್ತೇವೆ, ಇಡೀ ಪ್ರಪಂಚದಲ್ಲಿ ಬಹಳ ದೊಡ್ಡ ರೀತಿ ಬೇಡಿಕೆ ಇರುವುದು ಸೀವೀಡನ್ನು ಕಲ್ಟಿವೇಟನ್ ಮಾಡಬೇಕು ಅಂತ ಹೇಳಿದ್ರೆ ಸಮುದ್ರದ ಅಡಿಯಲ್ಲಿ ಸೀವೀಡ್ ಆಗುತ್ತೆ. ಮೀನುಗಾರಿಕೆ ಮಳೆಗಾಲದ ಸಂದರ್ಭದಲ್ಲಿ ಮೀನುಗಾರಿಕೆ ಹೋಗಲಿಕ್ಕಾಗಲ್ಲ. ಈಗಂತೂ ಇವತ್ತು ವರ್ಷದಲ್ಲಿ 8 ತಿಂಗಳು ಮಳೆ ಬರುವಂಥ ಈ ಕರಾವಳಿಯ ಪ್ರದೇಶ, ಮೀನುಗಾರರು ಲೋನ್ ಕಟ್ಟಲಿಕ್ಕಾಗದಂಥ ಸಂಕಷ್ಟದಲ್ಲಿ ಅನುಭವಿಸುವಂಥ ಪರಿಸ್ಥಿತಿ. ಹಾಗಾಗಿ ಗುಜರಾತಿನಲ್ಲಿ ಕಳೆದ 18 ವರ್ಷದಿಂದ ಸೀವೀಡ್ ಕಲ್ಟಿವೇಷನ್ ಮುಖಾಂತರ ಮೀನುಗಾರರು ಕೋಟ್ಯಾಧೀಶರು ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಆಗಿದೆ. ಈಗ ನಮ್ಮ ಈ 360 ಕಿಲೋಮೀಟರ್ಗಳಲ್ಲಿ ಸಮುದ್ರದಲ್ಲಿ ಮೀನು ಸಿಗುವಂಥದ್ದೇ ಕೊರತೆ ಆಗಿದೆ. ಮಹಾರಾಷ್ಟ್ರ, ಕೇರಳದಾಗೆ ಉದ್ದಕ್ಕೂ ಸಮುದ್ರಗಳಿಲ್ಲ ನಮಗೆ. ಅಲ್ಲೋ ಎಲ್ಲೋ ತಪ್ಪಿ ನಮ್ಮಿಂದ ಈ ಬೆಲ್ಟಿನಿಂದ ತಲಪಾಡಿಗೆ ಹೋದರೆ ಕೇರಳ ಸರ್ಕಾರ ನಮ್ಮ ಬೋಟನ್ನು ಹಿಡ್ಕೊಂಡು ಒಳಗಡೆ ಹಾಕಿ ನಮ್ಮ ಮೀನುಗಾರರಿಗೆ ಹೊಡಿತಾರೆ. ಆದರೆ ಅದು ರಾಜ್ಯ ಸರ್ಕಾರದ ಕೈಯಲ್ಲಿದೆ. ಅದಕ್ಕೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇಡೀ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಎಲ್ಲವೂ ಸೇರಿಕೊಂಡು ಅದಕ್ಕೊಂದು ನೀತಿ ನಿಯಮಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಅದನ್ನು ಒಂದು ಕೈಗೆತ್ತಿಕೊಳ್ಬೇಕು. ಅದೇ ರೀತಿ ಸೀವೀಡ್ ಕಲ್ಟಿವೇಷನಿಗೆ ರಾಜ್ಯ ಸರ್ಕಾರ
ಸರ್ ತಾವು ತಮ್ಮ ನೇತೃತ್ವದಲ್ಲಿ ತಾವೇ ಹೋಗಿ ಸರ್, ತಾವು ಮೀನುಗಾರ ತಮ್ಗೆ ಗೊತ್ತಿದೆ, ಒಂದು ವಾರ ಗುಜರಾತಿಗೆ ಪ್ರವಾಸ ಮಾಡಿ, ಅದು 3 ದಿವಸ ಪ್ರವಾಸ ಮಾಡಿ ಅಧಿಕಾರಿಗಳನ್ನು ಕರ್ಕೊಂಡು ಹೋಗಿ ಸರ್. ಈ ಚೇತನ್ ಬೆಂಗ್ರೆ ನಿಮ್ಗೆ ಯಾರೆಲ್ಲ ಬೇಕು ಮೀನುಗಾರರನ್ನು ಕರ್ಕೊಂಡು ಹೋಗಿ, ಮೋಹನ್ ಬೆಂಗ್ರೆಯನ್ನು ಕರ್ಕೊಂಡು ಹೋಗಿ, ಅವರಿಗೆ ಒಂದು 10-20 ಬೋಟ್ ಇದೆ, ಅವರಿಗೆ ಅನುಭವ ಇದೆ, ಅವರನ್ನು ಕರ್ಕೊಂಡೋಗಿ ಅಲ್ಲಿ ಸಮುದ್ರದ ಅಡಿಯಲ್ಲಿ ಸೀವೀಡ್ ಕಲ್ಟಿವೇಶನ್ ನೀವು ಖಾಲಿ ಗೂಗಲಲ್ಲಿ ಹಾಕಿ ನೋಡಿ, ಇಡೀ ಪ್ರಪಂಚ ಸೀವೀಡ್ ಅನ್ನ ಕೇಳ್ತಾ ಇದೆ. ನಮ್ಮ ಹತ್ರ ಸೀವೀಡ್ ಇಡೀ ಪ್ರಪಂಚದಲ್ಲಿ ಹೆಚ್ಚಿನ ದೇಶಗಳಲ್ಲಿ ಇಲ್ಲ. ನಮಗೆ ಸೀವೀಡ್ ಕಲ್ಟಿವೇಶನ್ ಮಾಡಿಕೊಳ್ಳಿಕ್ಕೆ ಇಡೀ ಪ್ರಪಂಚದಲ್ಲಿ ಉದ್ದಕ್ಕೆ ಇರುವಂಥ ಸಮುದ್ರ ನಮ್ಮ ಹತ್ರ ಇದೆ. ಆ ಮೀನುಗಾರರಿಗೆ ಪೋರ್ಟ್ ಇಲಾಖೆ ಮತ್ತು ತಾವು ಸೇರಿಕೊಂಡು ಅವರಿಗೆ ಅಗ್ರಿಮೆಂಟ್ ಮಾಡಿಕೊಂಡು ಅವರಿಗೂ ಒಂದು ರೀತಿಯ ಈಗ ಪೋರ್ಟ್ ಇಲಾಖೆಯಿಂದ ನಾವು ಈ ಹಿಂದೆ ರಾಯಲ್ಟಿಯನ್ನು ಕೊಟ್ಟು ಜಾಗವನ್ನು ಕೊಡುವ ರೀತಿಯ ಒಂದು ವ್ಯವಸ್ಥೆಯನ್ನು ಕೈಗೆತ್ತಿಕೊಳ್ಳಿ. ಆವಾಗ ಆ ಮೀನುಗಾರರಿಗೆ ಇನ್ನಿತರ ದಿವಸಗಳಲ್ಲಿ ಮೀನುಗಾರಿಕೆ ಇಲ್ಲದಾಗ ಸೀವೀಡನ್ನು ಕಲ್ಟಿವೇಟ್ ಮಾಡಿಕೊಂಡು ಅವರ ಹೊಟ್ಟೆಯನ್ನು ತುಂಬಿಸುವಂಥ ಕೆಲಸ ಕಾರ್ಯಗಳು ಮಾಡಬೇಕು. ಅದರ ಒಟ್ಟಿಗೆ ನಾನು ಹೇಳ್ತೇನೆ ಸಹಜವಾಗಿ ಮಂತ್ರಿಗಳ ಹತ್ರ ತಾವು ವಿಶೇಷವಾದಂಥ ಈ ಮನಸ್ಸನ್ನು ಈಗಾಗಲೇ ನನಗೆ ಬಹಳ ಸಂತೋಷ. ಇನ್ನು ಮುಂದೆ ಇನ್ನಷ್ಟು ದೊಡ್ಡ ಸ್ಥಾನಕ್ಕೆ ಮೀನುಗಾರಿಕಾ ಮಂತ್ರಿಯಿಂದ ಕೂಡ ಇನ್ನಷ್ಟು ದೊಡ್ಡ ದೊಡ್ಡ ಸ್ಥಾನಕ್ಕೆ ಏರುವಂಥ ಒಂದು ಅವಕಾಶಗಳು ಇರುವಂಥ ಮಂತ್ರಿಗಳು. ಮತ್ತು ನನಗೆ ನಿಮ್ಮ ಮೇಲೆ ವಿಶೇಷವಾದ ಪ್ರೀತಿ, ನಾನು ಮತ್ತು ನೀವು ನೋಡ್ಲಿಕ್ಕೆ ಒಂದು ಸ್ವಲ್ಪ ಒಂದೇ ರೀತಿ ಇದ್ದೇವೆ. ಬಹಳ ಆತ್ಮೀಯರವರು. ನಾನು ಹಲವಷ್ಟು ವಿಧಾನಸೌಧ ಸುರಾದಾಗ ನಾನು ಅವರ ಹತ್ರ ಕುರ್ಚಿಯಲ್ಲಿ ಕೂತ್ಕೊಂಡು ಬಹಳಷ್ಟು ನಾವು ಮಾತಾಡ್ತೇವೆ. ಬಹಳ ಒಳ್ಳೆಯ ಮನಸ್ಸಿನ ಮಂತ್ರಿಗಳು. ಜನರ ಕಣ್ಣೀರು ಹಾಕಿ ಬಂದಾಗ ಅವರ ಹತ್ರ ಏನಿದೆ ಏನಿಲ್ಲ ಅಂತೇಳಿ ಗೊತ್ತಿಲ್ಲ, ಅವರನ್ನು ಕೊಡುವಂಥ ಒಂದು ಮನಸ್ಸಿದ್ದಂಥ ಮಂತ್ರಿಗಳು. ಹಾಗಾಗಿ ನಿಮ್ಮ ನೇತೃತ್ವದಲ್ಲಿ ಆಗಲಿ ಸರ್. ಈ ಸೀವೇಡ್ ಕಲ್ಟಿವೇಶನ್ ವಿಶೇಷವಾದ ಒತ್ತನ್ನು ಕೊಡಿ ಸರ್. ಮತ್ತೆ ತಮ್ಮ ನೇತೃತ್ವದಲ್ಲಿ ನಾನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಉಡುಪಿ ಜಿಲ್ಲೆಯ ಸಂಸದರಿಗೂ ನಾನು ಹೇಳ್ತೇನೆ ಸರ್, ಈಗ ಗೋವಾ ಇರ್ಬೋದು, ಕೇರಳಕ್ಕಿರ್ಬೋದು, ಮಹಾರಾಷ್ಟ್ರಕ್ಕೆ ನಮ್ಮ ಬೋಟುಗಳು ಫಿಶರ್ಮ್ಯಾನ್ಗಳು ಅವರ ಬೋಟ್ ಹೋದಾಗ ಆಗುವಂಥ ತೊಂದರೆಗಳು, ಅದಕ್ಕೆ ನ್ಯಾಷನಲಿ ಯಾವ ರೀತಿಯಲ್ಲಿ ಒಂದು ನಮಗೆ ಕೋಸ್ಟಲ್ ಕಡಿಮೆ ಆದರೂ ಕೂಡ ನನ್ನ ನಾಟಿಕಲ್ ವ್ಯವಸ್ಥೆಗಳನ್ನು ನಮಗೆ ಅವಕಾಶಗಳನ್ನು ಲಭಿಸಬೇಕು ಅಂತೇಳೋ ಕಾರಣ ಏನನ್ನು ತಾವು ಕೈಗೆತ್ತಿಕೊಳ್ಬೇಕು. ಆ ರೀತಿಯಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸುವಂಥ ವಾತಾವರಣಗಳಾಗಬೇಕು. ಅದರ ಒಟ್ಟಿಗೆ ಕೊನೆಯದಾಗಿ ನಾನು ಒಂದು ಹೇಳ್ತೇನೆ, ಇದು ತಮ್ಮ ಹತ್ರವೇ ತಮ್ಮ ಹತ್ರ ಆಗಿಲ್ಲ, ತಮ್ಮ ಹತ್ರ ಇದೆ. ಈಗ ಇವತ್ತು ಮೆರಿಟೈಮ್ ಬೋರ್ಡ್ ಇದೆ ಸರ್. ಮುಂಚೆ ಅದು ಪೋರ್ಟ್ ಇಲಾಖೆ ಇತ್ತು, ಈಗ ಮೆರಿಟೈಮ್ ಬೋರ್ಡ್ ಆಗಿದೆ. ಮೆರಿಟೈಮ್ ಬೋರ್ಡ್ ಇರುವ ಕಾರಣ ಇವತ್ತು ಇಲ್ಲಿ 10 ಜನರು ಅವರು, ಇದು ನಗರ ಭಾಗ, ಮಹಾನಗರ ಪಾಲಿಕೆ, ಬೇರೆ ಎಲ್ಲ ನಮ್ಮ ಜಟ್ಟಿಗಳು ಫಿಶರಿ ಜಟ್ಟಿಗಳು ಇರುವುದು ಗ್ರಾಮ ಪಂಚಾಯತ್ ವ್ಯಾಪ್ತಿ ಅಥವಾ ಹೆಚ್ಚಂದರೆ ಮಲ್ಪೆ ಅಂತ ಹೇಳಿದ್ರೆ ಪುರಸಭೆ ಅಥವಾ ಪಟ್ಟಣ ಪಂಚಾಯತ್ ವ್ಯಾಪ್ತಿ. ಕಾರವಾರದಿಂದ ಹಿಡಿದು ಇಲ್ಲಿ ತನಕ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂಥ ಫಿಶರೀಸ್ ಜಟ್ಟಿ ಪೋರ್ಟ್ ಇರೋದು ಎಲ್ಲಿ ಅಂತ ಹೇಳಿದ್ರೆ ಮಂಗಳೂರಲ್ಲಿ ಮಾತ್ರ. ಇಲ್ಲಿ ಲ್ಯಾಂಡ್ ರೇಟ್ಗಳು ಜಾಸ್ತಿ ಇದೆ. ಇಲ್ಲಿ ಲ್ಯಾಂಡ್ ರೇಟ್ಗಳು ಮಂಗಳೂರಿನಲ್ಲಿ ಸೆನ್ಸಿಗೆ 20 ಲಕ್ಷ 30 ಲಕ್ಷ. ಅದೇ ರೀತಿಯಲ್ಲಿ ನಾವೀಗ ಈ ಹಿಂದೆ ಅವರಿಗೆ ಎಲ್ಲ ವ್ಯಕ್ತಿಗಳಿಗೆ ನಾವು ರಾಯಲ್ಟಿ ಮುಖಾಂತರ ಖಾಲಿ ಜಾಗವನ್ನು ಪೋರ್ಟ್ ಇಲಾಖೆ ಮುಖಾಂತರ ಕೊಡ್ತಿದ್ದೆವು. ಈಗ ಅದೆಲ್ಲವೂ ಫೈಲು ಮೆರಿಟೈಮ್ ಬೋರ್ಡ್ ಮುಖಾಂತರ ಸರ್ಕಾರಕ್ಕೆ ಹೋಗುತ್ತೆ. ಮೆರಿಟೈಮ್ ಬೋರ್ಡಿಗೆ ಮುಖ್ಯಮಂತ್ರಿಗಳ ಅಧ್ಯಕ್ಷರು, ತಾವು ಉಪಾಧ್ಯಕ್ಷರು, ಸೆಕ್ರೆಟರಿ, IAS ಅಧಿಕಾರಿಗಳಿಂದ ನಾವೆಲ್ಲ ಇಲ್ಲ ಅದರಲ್ಲಿ. ಆದರೆ ಸರ್, ಅದಕ್ಕೆ ಸಹಜವಾಗಿ ಈ ಹಿಂದೆ ಪೋರ್ಟಿನಲ್ಲಿ ಬಾಡಿಗೆ ಇರುವಂಥ ವ್ಯಕ್ತಿಗಳ ಬಾಡಿಗೆ ಎಷ್ಟಿತ್ತು, ರೆಂಟ್ ಎಷ್ಟಿತ್ತು, ಇತ್ತೀಚಿನ ದಿನಗಳಲ್ಲಿ ಸರಿಸುಮಾರು 400% ಹೆಚ್ಚಾಗಿದೆ. ತಪ್ಪು ನಂದು ಇರಬಹುದು, ನಿಮ್ಮದು ಇರಬಹುದು, ಯಾರ್ದು ಇರಬಹುದು. ಆದರೆ ಬಡ ವರ್ಗ ಸರ್, ತಾವು ಸರ್ ನಮ್ಮದೇ ಸರ್ಕಾರ ಯಾರು ಸರ್ಕಾರ ಮಾಡಿದ್ರು ಸತ್ಯನೇ ಸರ್. ನಾನು ನಮ್ಮ ಸರ್ಕಾರ ಮಾಡಿದ್ರು ನಾನು ಬಾಯಲ್ಲಿ ಹೇಳ್ತೇನೆ, ನಿಮ್ಮ ಸರ್ಕಾರ ಮಾಡಿದ್ರು ಬಾಯಲ್ಲಿ ಹೇಳ್ತೇನೆ ಸರ್, ಮುಚ್ಚು ಮರೆ ಇಲ್ಲ. ಆದರೆ ನಮ್ಮ ಸರ್ಕಾರ ಹೇಳಿದಾಗ ನೀವು ನೆಗಾಡ್ತೀರಿ, ನಿಮ್ಮ ಸರ್ಕಾರ ಹೇಳಿದಾಗ ನೀವು ನೆಗಾಡಲ್ಲ, ಅದೇ ತಪ್ಪು ವ್ಯತ್ಯಾಸ. ಹಾಗಾಗಿ ನಾನು ಹೇಳುವಂಥದ್ದು ಸರ್, ಈಗ ನಿಮಗೆ ದೇವರು ಅವಕಾಶ ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ. ಅಲ್ಲ, 1 ಮಿನಿಟ್ ಸರ್, ಅಧಿಕಾರ ಕೊಟ್ಟಿದ್ದಾರೆ. ಅಧಿಕಾರ ನಾವು ಕೊಟ್ಟಾಗ ನಾವು ಮಾಡಿಲ್ಲ ಅಂತ ಹೇಳೋ ಕಾರಣ ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿದ್ದೆವು. ಹಾಗಾಗಿ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ಈಗ ಮಾಡಿ. ಇಲ್ಲದ್ರೆ ನೀವು ಮುಂದೆ ಅದು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬರತ್ ಬೇಡ ಅಂತೇಳೋ ಕಾರಣ ನಿಮಗೆ ನಾನು ಸಲಹೆ ಕೊಡ್ತೇನೆ. ಅದನ್ನು ಕೈಗೆತ್ಕೊಳ್ಳಿ. ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳುವಂಥ ಅವಕಾಶಗಳು ನಿಮ್ಗೆ ಬರದೇ ಇರಲಿ ಅಂತೇಳಿ ಸಲಹೆ ನಮ್ಮದು. ಸಲಹೆಗೆ ಯಾವುದೇ ಹಣ ಇಲ್ಲ, ಮುಕ್ತ, ಫ್ರೀ ಆಫ್ ಸಲಹೆ. ಅದಕ್ಕೆ ಹೇಳ್ತೇನೆ, ಯಾವ ಸರ್ಕಾರವೂ ಮಾಡಿರಲಿ, ಆದರೆ ಇಲ್ಲಿ ಪೋರ್ಟಿನಲ್ಲಿ ಬಾಡಿಗೆಯಲ್ಲಿ ಅಂಗಡಿ, ಮುಗ್ಗಟ್ಟುಗಳು, ಬ್ಯಾಂಕ್ಗಳು ಇವರಿಗೆ ರೆಂಟ್ ಬಹಳ ಜಾಸ್ತಿ ಆಗಿದೆ. ನಾನು ಈ ಹಿಂದೆ ತಮಗೆ ಲೆಟರ್ನ ಕೊಟ್ಟಿದ್ದೆ, ತಾವು ಲೆಟರ್ನ ಪ್ರಸ್ತಾವನೆ ಮಾಡಿ ಎಲ್ಲೋ ಒಂದು ಕಡೆ ಹಂತದಲ್ಲಿ ಇದೆ. ತಾವು ವಿಶೇಷವಾಗಿ ಅದನ್ನು ಕೂಡ, ನಾವು ಮಾಡಿದ್ರು ತಪ್ಪು, ನೀವು ಮಾಡಿದ್ರು ತಪ್ಪೆ, ನಾನು ಮಾಡಿದ್ರು ನಾನು ಒಪ್ಪಿಕೊಳ್ತೇನೆ, ಅದರಲ್ಲಿ ಯಾವ ಸಂದೇಹಗಳಿಲ್ಲ. ಆದರೆ ಮುಕ್ತವಾಗಿ ಹೇಳುವಂಥದ್ದು, ಒಂದಾರೆ ಮೀನುಗಾರರಿಗೆ ಒಳ್ಳೆಯದಾಗಲಿ, ನಿಮ್ಮ ಒಳ್ಳೆಯ ಮನಸ್ಸು, ಒಳ್ಳೆಯ ಕೆಲಸ ಕಾರ್ಯಗಳು. ಹಾಗಾಗಿ ನಾನು ಹೇಳ್ತೇನೆ, ತಾವು ಬಜೆಟಲ್ಲಿ ಘೋಷಣೆ ಮಾಡಿದಂಥ ಸಿ ಆಂಬ್ಯುಲೆನ್ಸ್ ಇದೆ, ಅದು ತಕ್ಷಣ ಬರ್ತದೆ ಅಂತ ಹೇಳಿದ್ರೆ ಅದನ್ನು ಕೂಡ ಬೇಗ ಕೊಡಬೇಕು ಅಂತ ಹೇಳೋ ಬೇಡಿಕೆ. ಸಿ ಆಂಬ್ಯುಲೆನ್ಸ್ ನಮ್ಮ ಸಮುದ್ರದಲ್ಲಿ ಎಲ್ಲೋ ಒಂದು ಕಡೆ ಅನಾಹುತ ಆದಾಗ ಆಂಬ್ಯುಲೆನ್ಸ್ಗಳು, ಬೋಟ್ಗಳು ಹೋಗಿ ಅವರನ್ನು ರಕ್ಷಣೆ ಬರುವಂಥ ತೊಂದರೆ ಆಗುತ್ತೆ.
ತಾವು ಬಜೆಟಲ್ಲಿ ಸಿದ್ದರಾಮಯ್ಯರು 3 ಬಜೆಟಲ್ಲಿ ಓದ್ತಾ ಇದ್ದಾರೆ, ಆದರೂ ಆಂಬ್ಯುಲೆನ್ಸ್ಗಳು ಮಂಗಳೂರಿಗೆ ಬಂದಿಲ್ಲ. 3 ಬಜೆಟಲ್ಲಿ ಓದಿದಾಗ 3 ಬಜೆಟಲ್ಲಿ ಕೂಡ ನಾನು ಪ್ರಶ್ನೆ ಹಾಕಿದ್ದೇನೆ. ಈಗ 4ನೇ ಬಜೆಟ್ ಓದುವಂತೆ ಮುಂಚೆ ಒಂದು ಆಂಬ್ಯುಲೆನ್ಸ್ ಬರಲಿ ಅಂತೇಳುವಂಥ ಬೇಡಿಕೆಯನ್ನು ತಮ್ಗೆ ಇಡ್ತೇನೆ. ತಾವು ಮಾಡ್ತೀರಿ ಅಂತೇಳಿ ವಿಶ್ವಾಸ ಇದೆ ನನಗೆ. ಅದಕ್ಕಾಗಿ ಇಲ್ಲಿ ಇಲ್ಲದ್ರೆ ನಾನು ಹೇಳ್ತಾ ಇರಲಿಲ್ಲ. ಮಾಂಕಳ ನೀವು ಕೆಲಸ ಇಲ್ಲ ಅಲ್ಲ ರೀ, ಬೇಡ ಆಗ್ತಿ ಗೊತ್ತಾಯಿದೆ ನನಗೆ. ಸರ್ 1 ಮಿನಿಟ್ ಕೇಳಿ ಸರ್. ವೇದವ್ಯಾಸ ಮಾತ್ರ ತುಂಬ ಜನ ರಸ್ತೆ ಮಾಡ್ಕೊಂಡು ಬನ್ನಿ ಅಂತ ಕೇಳ್ತಾರೆ. ಸ್ಯಾಂಕ್ಷನ್ ಆಗಿದೆ ಅಂತ ಹೇಳಿದ್ರೆ ಅವ್ರಿಗೆ ರಸ್ತೆ ಬಂದಿರಲ್ಲ, ಅವ್ರು ಮಾತಾಡ್ತಾ ಇರ್ತಾರೆ ಅಷ್ಟು ತನಕ. ಅವ್ರು ಯಾವಾಗ ಮಾತಾಡೋದು ನಿಲ್ಲಿಸ್ತಾರೆ ಅಂತ ಹೇಳಿದ್ರೆ ರಸ್ತೆ ಆದ ನಂತರ ಅಥವಾ ಆಂಬ್ಯುಲೆನ್ಸ್ ಸಮುದ್ರದಲ್ಲಿ ಕಂಡಾಗ ಮಾತ್ರ ಮಾತಾಡಿದ್ರೆ ಅಲ್ಲಿ ತನಕ ಮಾತಾಡ್ತಾ ಇರ್ತಾರೆ ದಿನೇಶ್ವರೇ. ಇದು ಜನರ ಭಾವನೆಗಳು. ನಾನು ವೇದವ್ಯಾಸ ಮಾತ್ರ ಭಾವನೆಯಲ್ಲಿ ನಾನು ವೇದವ್ಯಾಸ ಮಾತ್ರ ಮಾತಾಡಲ್ಲ ಇದನ್ನು. ಯಾಕಂದ್ರೆ ನಾನು ಮೆಲ್ಲ ಹೋಗಿ ಮಂತ್ರಿಗಳ ಹತ್ರ ಪಾಪ ರಿಕ್ವೆಸ್ಟ್ ಮಾಡಿ ತಗೊಳ್ತೇನೆ, ಅವ್ರು ಕೊಡ್ತಾರೆ ನನಗೆ. ವೇದವ್ಯಾಸ ನಿಮ್ಮ ಮೇಲೆ ವಿಶೇಷವಾದ ಪ್ರೀತಿ ಇದೆ ಅಂತೇಳಿ ಅವರು ನಾನು ಕೊಟ್ಟ ಲೆಟರ್ಗೆ ತಕ್ಷಣ ಬರೆದು ಕೊಡ್ತಾರೆ. ಅವ್ರು ಏನೂ ಇಲ್ಲ, ವೇದವ್ಯಾಸರು ವೈಯಕ್ತಿಕ ಕೇಳಲ್ಲ ಅಂತ ಗೊತ್ತಿದೆ ಅವರಿಗೆ. ಅದಕ್ಕಾಗಿ ಅವ್ರು ಕೊಡ್ತಾರೆ. ಒಳ್ಳೆ ಮನಸ್ಸಿನವ್ರು, ಸದ್ರಯ್ಯವರು. ಹಾಗಾಗಿ ಈ ಸಿ ಆಂಬ್ಯುಲೆನ್ಸ್ಗಳು ನಮ್ಮ ಭಾಗಕ್ಕೆ ಒಂದು ಅತಿ ಶೀಘ್ರ ಬಂದರೆ, ಯಾಕೆ ಅಂತ ಹೇಳಿದ್ರೆ ಮೊನ್ನೆ ತಾವೇ ಬಂದು ಬೆಂಗ್ರೆಯಲ್ಲಿ 2 ಜನ ಜೀವ ಬಿಟ್ಟಾಗ ತಾವೇ ಸರ್ಕಾರದ ಅಧಿಕೃತವಾದ ಹಣವನ್ನು ತಾವು ಬಂದಿದ್ರೆ ಗೊತ್ತಿಲ್ಲ ನನಗೆ, ಮಂತ್ರಿಗಳು ಬಂದರು, ಮೋಹನಣ್ಣೆಲ್ಲ ಇದ್ದರು, ಅವರಿಗೆ ನಾವು ತಮ್ಮ ಪರಿಹಾರದ ಚೆಕ್ಕನ್ನು ಚೇತನ್ ಬೆಂಗ್ರೆ ಇದು. ಹಾಗಾಗಿ ದಿನನಿತ್ಯ ಈ ರೀತಿಯ ಅವಘಡಗಳು ಆಗ್ತಾ ಇರ್ತದೆ. ಅದಕ್ಕಾಗಿ 3 ಬಜೆಟಲ್ಲಿ ಘೋಷಣೆ ಮಾಡಿ ಕೂಡ ಬಂದಿಲ್ಲ ಅಂತ ಹೇಳುವಾಗ ಇನ್ನು ಮುಂದೆ ಎಲ್ಲೋ ಒಂದು ಕಡೆ 28ರ ನಂತರ ಮುಂದಿನ ಹಿಂದೆ ಘೋಷಣೆ ಆಗಿದ್ದು ನಾನು ಕೊಡ್ತಾ ಇದ್ದೇನೆ ಅಂತೇಳಿ ಹೇಳುವಂಥ ಪ್ರಸಂಗಗಳು ಬರುವುದು ಬೇಡ ಅಂತ ಹೇಳುವಂಥ ಸಂದರ್ಭವನ್ನು ಉಲ್ಲೇಖ ಮಾಡ್ತೇನೆ. ಒಟ್ಟಾರೆ ಇದು ಅತಿ ಶೀಘ್ರದಲ್ಲಿ ಅನುಷ್ಠಾನ ಆಗಲಿ. ಕೊನೆಯದಾಗಿ ನಾನು ಇಷ್ಟೇ ಹೇಳುವಂಥದ್ದು, ನೀವು ಎಲ್ಲವೂ ಕಾಮಗಾರಿಗಳನ್ನು ಇನ್ನಷ್ಟು ಬೇಡಿಕೆಗಳನ್ನು ಮೀನುಗಾರರ ಪರವಾಗಿ ನಾನು ಇನ್ನಷ್ಟು ಬೇಡಿಕೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಪತ್ರ ಮುಖೇನ ನಾನು ನಿಮ್ಮ ಬೆಳಗಾವಿ ಅಧಿವೇಶನದಲ್ಲಿ ನಾನು ಕೊಡ್ತೇನೆ. ಒಟ್ಟಾರೆ ಮೀನುಗಾರರ ರಕ್ಷಣೆಯನ್ನು ಮಾಡ್ತೀರಿ ಅಂತೇಳಂಥ ವಿಶ್ವಾಸದೊಂದಿಗೆ ಭಾಳ ದೊಡ್ಡ ರೀತಿಯಲ್ಲಿ ತಾವು ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಕೊನೆಯದಾಗಿ ಈ ಹಿಂದೆ ಸಾಗರಮಾಲದಿಂದ ಡ್ರಿಡ್ಜಿಂಗ್ ಕೆಲಸ ಕಾರ್ಯಗಳು ಎಲ್ಲಿ ಹೋಗಿದ್ದಾರೆ ಅವರು? ಪೋರ್ಟ್ನವರು ಎಲ್ಲಿದ್ದಾರೆ ಸರ್? 9, 12 ಸಾಗರಮಾಲದಿಂದ ಡ್ರಿಡ್ಜಿಂಗ್ ಕಾಮಗಾರಿಗಳು ಬಾಕಿ ಇದೆ. 10, 12 ಸಲ ಟೆಂಡರ್ ಕರೆದ್ರು. ಯಾರು? ಪೋರ್ಟ್ ಮನೋಹರ್. ಹೌದಾ? 29 ಕೋಟಿ ಇದ್ದದಲ್ಲ. ನಾನು ಗುದ್ದಲಿ ಪೂಜೆ ಮಾಡಿ ಈಗ ನನಗೆ 2ನೇ ಟರ್ಮ್ ಆಗಿ 7 ವರ್ಷ ಹತ್ರ ಆಯಿತು. ಬೆಂಗ್ರೆಯಲ್ಲಿ 29 ಕೋಟಿ ಇದ್ದದ್ದು 39 ಕೋಟಿ ಆಯಿತು ಅದು ಡ್ರಿಡ್ಜಿಂಗಿಗೆ. ಸರ್ ಏನಾದರೂ ಒಂದು ನಿರ್ಧಾರ ತಗೊಂಡು ಯಾರಿಗಾದರೂ ಕೊಟ್ಟುಬಿಡಿ ಸರ್, ಯಾರು ಬೇಕಾದರೂ ಕೊಡಿ. ಯಾರಿಗೆ ಅವನು ಕೋರ್ಟಿಗೆ ಹೋಗೋದು, ಇವನು ಕೋರ್ಟಿಗೆ ಹೋಗೋದು ಬೇಡ. ಒಟ್ಟಾರೆ ಆ ಡ್ರಿಡ್ಜಿಂಗ್ ಕಾಮಗಾರಿಗಳು ಬೇಗ ಆದರೆ ಈ ಫಿಶರೀಸ್ನ ಬೋಟ್ಗಳು ಒಳಗಡೆ ಬರಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. -7 ಮೀಟರ್ ಡ್ರಿಡ್ಜಿಂಗ್ ಸರಿಯಲ್ಲಪ್ಪ, -7 ಮೀಟರ್ ಡ್ರಿಡ್ಜಿಂಗ್ ಇದನ್ನು ಕೂಡ ಕೈಗೆತ್ತಿಕೊಳ್ಳುವಂಥ ಕೆಲಸ ಕಾರ್ಯಗಳಾಗಲಿ ಸರ್. ಅದರ ಒಟ್ಟಿಗೆ ನಾನು ಒಂದು ಮಹಾನಗರ ಪಾಲಿಕೆಯ ಪರಿಸರದ ಶಾಸಕ ಆದ ಕಾರಣ ಸರ್, ನಾನು ನೀವೇ ಒಂದು ನಿಮ್ಮ ಕಡೆಯಿಂದ ಇಲಾಖೆ ಒಂದೇ ಆ ಡ್ರಿಡ್ಜಿಂಗ್ ಮಿಷಿನನ್ನು ಪಡ್ಕೊಳ್ಳುವಂಥದ್ದು ಏನಾದರೂ ಮಾಡಿದರೆ ಸರ್ ಏನಾಗುತ್ತೆ, ಇಲ್ಲಿ ಮಳೆಗಾಲ ಬರುವಾಗ ಈ ಡ್ರಿಡ್ಜಿಂಗ್ನವರು ಟೆಂಡರ್ ಕರೆದು 2-3 ಟೆಂಡರ್ ಆದಾಗ ಇಲ್ಲಿ ಏನಾಗುತ್ತೆ, ಈ ರಾಜಕಾಲುವೆಯಿಂದ ಬಂದು ನದಿಗೆ ಬಂದು ಸೇರುತ್ತೆ. ನದಿಯಿಂದ ಹೂಳೆತ್ತದೆ ಸಮುದ್ರಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಹೂಳೆತ್ತಾರೆ. ಯಾವಾಗ ಬೇಕು ಆವಾಗ ಹೂಳೆತ್ತುವಂಥ ಪರಿಸ್ಥಿತಿ ಆಗಲ್ಲ. ಆವಾಗ ಏನಾಗ್ತದೆ, ನೀರು ರಿವರ್ಸ್ ಹೊಡೆದು ಮಂಗಳೂರಿನಲ್ಲಿ ಅಲ್ಲಲ್ಲಿ ಮುಳುಗ್ತಾರೆ. ಮುಳುಗಿದಾಗ ಜನ ಮತ್ತು ಮಾಧ್ಯಮದವರು ವೇದವ್ಯಾಸ ಮಾತ್ರ ಎಲ್ಲಿದ್ದೀರಿ ಅಂತ ಕೇಳ್ತಾರೆ. ಹಾಗಾಗಿ ತಪ್ಪು ನನ್ನದಲ್ಲ, ಹೂಳೆತ್ತದೇ ಇರುವಂಥ ತಪ್ಪುಗಳು ಆಗುತ್ತೆ. ಹಾಗಾಗಿ ನಾನು ನಿಮ್ಮ ಹತ್ರ ಬೇಡಿಕೆ ಇರೋದು, ಗೌರವಾನ್ವಿತ ಮಾನ್ಯ ಸಂಸದರು ಈ ಒಂದು ಕಾಮಗಾರಿಗಳಿಗೆ ವಿಶೇಷವಾಗಿ ಕೇಂದ್ರ ಸರ್ಕಾರದ ಅನುಮೋದನೆ ದೊರಕಿಸಿಕೊಡುವಂಥ ದೃಷ್ಟಿಯಲ್ಲಿ ಒಳ್ಳೆಯ ಪ್ರಯತ್ನವನ್ನು ಮಾಡಿ ಈ ಅನುಮೋದನೆ ದೊರಕಿಸಿಕೊಟ್ಟಂಥ ಮಾನ್ಯ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೊಡ್ತೇನೆ. ಪುನರಪಿ ತಾವೆಲ್ಲರೂ ಚಪ್ಪಾಳೆಯನ್ನು ತಡಬೇಕು. ಈ 37 ಕೋಟಿ 23 ಕೋಟಿ 25 ಕೋಟಿ ಕೇಂದ್ರ ಸರ್ಕಾರದ ಕೊರ್ರೆ ಮಂತ್ರಿಗಳ ದಸ್ಕತ್ ಪಾಡ್ದು ಕೊರ್ರೆ ಭಾರಿ ಮಲ್ಲ ರೀತಿಯ ಸಹಕಾರ ಮಾಡ್ತೀನ ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಗೆ ಕೊಂಚ ಜೋರ್ದಾರ ತಾಟಿ ಬಟ್ಟಲೆ. ಹಾಗೆ ಈ ಎಲ್ಲ ಕಾಮಗಾರಿಗಳು, ಈ ಹೂಳೆತ್ತದ ಕಾಮಗಾರಿಗಳು ಇದ್ದ ಕಾರಣ ನಮಗೆ ತೊಂದರೆಗಳಾಗುವಂಥದ್ದಿದೆ. ಹೂಳೆತ್ತುವ ಕಾಮಗಾರಿಗಳು ಆಗಬೇಕು. ಹೂಳೆತ್ತುಗೆ ತಾವೇ ಒಂದು ಹೂಳೆತ್ತಲಿಕ್ಕೆ ಒಂದು ಡ್ರಿಡ್ಜಿಂಗ್ ಮಿಷಿನನ್ನು ಪಡ್ಕೊಳ್ಬೇಕು ಸರ್ಕಾರದಿಂದ. ನೀವು 3 ಡ್ರಿಡ್ಜಿಂಗ್ ಮಿಷಿನ್ 3 ಜಿಲ್ಲೆಗೆ ಬೇಡ, ಫಸ್ಟ್ ಒಂದು ಮಿಷಿನ್ ಅಂತ ತಗೊಂಡು ಮತ್ತೆ ಒಂದೊಂದೇ ಮಿಷಿನನ್ನು ಆ್ಯಡ್ ಮಾಡ್ತಾ ನಮಗೆ ಡ್ರಿಡ್ಜಿಂಗ್ ಮಿಷಿನನ್ನು ಒಂದು ತಗೊಳ್ಳಿ. ಯಾವಾಗ ಮಂಗಳೂರು ಮುಳುಗುವಂಥದ್ದು ಅಥವಾ ಬೋಟುಗಳಿಗೆ ನೆಲಕ್ಕೆ ಅಡಿಗೆ ತಾಗುವಂಥದ್ದು, ಮೀನುಗಾರಿಕೆ ವ್ಯವಸ್ಥೆಗೆ ತೊಂದರೆ ಆಗುವಂಥದ್ದು, ಬೆಂಗ್ರೆಗೆ ಜನರಿಗೆ ಕೊಂಡೋಗುವಂಥ ಜಟ್ಟಿ ಎಂಜಿನ ಬಂದು ಪೆರಿಬೋಟ್ ಅದಕ್ಕೂ ತೊಂದರೆ ಆಗುವಂಥದ್ದು
ಇಲ್ಲಾಂದರೆ ನಾನು ಜಟ್ಟಿಗೆ ಪೆರಿಜೊಟ್ಟಿಗೆ ಎಲ್ಲೋ ಒಂದು ಕಡೆ ಒಂದು 50 ಲಕ್ಷ 1 ಕೋಟಿಯ ಹೂಳೆತ್ತಲಿಕ್ಕೆ ಹಣವನ್ನು ಎಲ್ಲೋ ಒಂದು ಕಡೆ 10 ಸಲ ಡೈರೆಕ್ಟರ್ ಹತ್ರ 10 ಸಲ ಮಂತ್ರಿಗಳ ಹತ್ರ ಹೋದ ನಂತರ ಹೂಳೆತ್ತುವ ಸಂದರ್ಭದಲ್ಲಿ ಅಶ್ರಫ್ ಅವರಲ್ಲಿ ಅವರು ಬ್ಯಾನರ್ ಹಾಕ್ತಾರೆ ಅವರು. ಅದಕ್ಕಾಗಿ ಅದೆಲ್ಲ ಹಾಕುವ ಮುಂಚೆ ಇದನ್ನೆಲ್ಲ ಮಾಡಿಕೊಡಿ, ಒಂದು ಏನು ಡ್ರೆಡ್ಜಿಂಗ್ ಮಿಷನನ್ನು ಪಡ್ಕೊಳ್ಳಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ಮಂತ್ರಿಗಳ ಇನ್ನಷ್ಟು ಬೇಡಿಕೆಗಳು ಮೀನುಗಾರರಿಗೆ ತಾವು ಕೊಡಬೇಕು. ಅವು ಎಂಕುಲು ಮಾಲ್ತಂದು ಅವು ಪಕ್ಕ ಸರಿಯಾಪುಂಡು. ನಾನೊಂದು ಇಲ್ಲಿ 53 ಕೋಟಿಯಲ್ಲಿ ನಾವು ಒಂದು ಬ್ರಿಡ್ಜ್ ಮಾಡ್ತಾ ಇದ್ದೇವೆ ಸರ್, ಬೆಂಗ್ರೆಯಿಂದ ಆಚೆಗೆ ಅಲ್ಲ ಬೋಟ್ ಹೋಗಿಸುವಾಗೆ ಮಾಡ್ತೇವೆ ಸರ್. ಬೋಟ್ ಹೋಗುವಾಗೆ ಮಾಡದಿದ್ರು ಕೂಡ ತಪ್ಪಿ ಆಡ್ದಂದ್ರೆ ಇವರು ಅಧಿಕಾರಿಗಳು, ನಾನು ಮತ್ತು MP ಅವರು ನೀವು ಎಲ್ಲಿ ಕೂಡ ಮೆಜರ್ಮೆಂಟ್ ಮಾಡಲ್ಲ ಸರ್. ಮೆಜರ್ಮೆಂಟ್ ಮಾಡುವವರು ಯಾರು ಸರ್? ಅಧಿಕಾರಿಗಳು. ಹಾಗಾಗಿ ಅಧಿಕಾರಿಗಳನ್ನ ಹಿಡ್ಕೊಂಡು, ನಾನು ಮೋಹನ್ ಬೆಂಗ್ರೆವನ್ನು ಹಿಡ್ಕೊಂಡು ಅವರೆಲ್ಲ ಹಿಡ್ಕೊಂಡು 75 ವರ್ಷದಲ್ಲಿ ಯಾಕೆ ಬ್ರಿಡ್ಜ್ ಮಾಡಿಲ್ಲ ಗೊತ್ತಿಲ್ಲ. ಬೆಂಗ್ರೆ ಅವರ ಬೇಡಿಕೆ ಇತ್ತು, ಅದು ನೀವು ಹೇಳಿದಕ್ಕೆ ಹೇಳೋದು. 1947ರಿಂದ 2022 ತನಕ ಯಾಕೆ ಬ್ರಿಡ್ಜ್ ಆಗಿಲ್ಲ ಗೊತ್ತಿಲ್ಲ. ಆದರೆ ಸರಿಸುಮಾರು 75 ವರ್ಷ ನಂತರ ಬ್ರಿಡ್ಜಿನ ಕಾಮಗಾರಿಗಳು ವೇದವ್ಯಾಸ ಕಾಮದ ನೇತೃತ್ವದಲ್ಲಿ ಈ ಹಿಂದೆ ನಾವು ಗುದ್ದಲಿ ಪೂಜೆ ಆಗಿದೆ, ನಮ್ಮ ಸರ್ಕಾರ ಇರುವಾಗ ಆಗಿದೆ. ಹಾಗಾಗಿ ಕೆಲವರು ಅದು ಮಣ್ಣು ದೆಪ್ಪುಗ ಆ ಪುಡಿ ತೇಲಂಜಿ ತೆಗಿರಿಗೆ ಈ ತೆಂಜಿನ ಎರಡು ಮಣ್ಣು ಎರಡಕ್ಕೇನು ಅಂದೇ ಎರಡ ಏರ್ ಬೈದೇರಿ ಇತ್ತೆ ನೆಟ್ಟೆ ಮೈ ಕಡೆ ಬಂದ್ಪುಣ ಈ ರೈಗೆ ಬಂದ್ಬಿಡ. ನನ್ನ ಹತ್ರ ನೀವು ಅದರ ಬಗ್ಗೆ ಗಮನ ತಂದಿಲ್ಲ. ತಕ್ಷಣ ಅದಕ್ಕೆ ಇವತ್ತೇ ಅಧಿಕಾರಿಗಳನ್ನು ಕರೆದು ನಿಮ್ಮೊಟ್ಟಿಗೆ ಬಿಡ್ತೇನೆ. ಮಂತ್ರಿಗಳು ಹೇಳಿದ್ದಾರೆ ಅದೆಲ್ಲವೂ ಮಾಡುವ, ಒಟ್ಟಾರೆ ಮೀನುಗಾರಿಕೆ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಅದನ್ನು ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಹೇಳುವಂಥ ಬೇಡಿಕೆಯನ್ನು ಇಡ್ತಾ ಶುಭವನ್ನು ಕೊಡ್ತೇನೆ ಎಲ್ಲರಿಗೂ. ನನಗೆ MP ಅವರು ಬರೋ ತನಕ ಮಾತಾಡಲಿ ಅಂತೇಳಿ ನಾನು ಅದಕ್ಕೆ ಇನ್ನೀಗ ನೀವು ಒಳ್ಳೆಯದಾಗಿದೆ ಅಂಗಿ ಹೊಲಿಸಿ ಆದ ನಂತರ ಕುರ್ತಾ ಹೊಲಿಸಿ ಅಂತ ಹೇಳ್ತಾರೆ ಅಂಚತ್ತಿ. ಹಾಗಲ್ಲ ಸರ್, ಅಂಗಿ ಹೊಲಿಸಿ ಪ್ಯಾಂಟ್ ಎಲ್ಲ ಹೊಲಿಸಿ ಆಗಿದೆ, ಈಗ ಕುರ್ತಾ ಹೊಲಿಸಿ ಅಂತ ಐಡಿಯಾ ಕೊಡ್ತಾರೆ ನೋಡಿ. ಐಡಿಯಾಕ್ಕೆ ಯಾವುದೇ ಚಾರ್ಜ್ ಬೀಳಲ್ಲ, ಫ್ರೀ ಆಗಿ ಸರ್. ನೀವೇ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಮತ್ತು ನೀವೇ UD ಮಿನಿಸ್ಟ್ರಿಗೆ ಹೇಳಿ ಇನ್ನೊಂದು 50 ಕೋಟಿ ಆ್ಯಡ್ ಹಾಕ್ಲಿಕ್ಕೆ ಹೇಳಿ, ತೊಂದರೆ ಇಲ್ಲ. ನಾನು ಕೂಡ ದಸ್ಕತ್ ಹಾಕಿ ಕೊಡ್ತೇನೆ. ಅದಕ್ಕಾಗಿ ಹಾಕಿ ಒಳ್ಳೆದಾಗಲಿ. ನಮ್ಮ ಸಂಸದರು ಬರಬೇಕು ಅಂತ ಹೇಳೋ ಕಾರಣ ನಾನು ಸ್ವಲ್ಪ ಸಮಯ ಜಾಸ್ತಿ ತಗೊಂಡೆ, ಇಲ್ಲದ್ರೆ ಇಷ್ಟು ಮಾತಾಡ್ತಿಲ್ಲ. ಯಾಕಂದ್ರೆ 60% ಇದನ್ನ ಕೊಡಬೇಕು ಅಂತ ಹೇಳೋ ಕಾರಣ ಈ ಹಿಂದೆ ಪುರುಷೋತ್ತಮ ರೂಪಾಲ ಮತ್ತು ಇವತ್ತಿನ ಮಂತ್ರಿಗಳ ಹತ್ರ ಸ್ಯಾಂಕ್ಷನ್ ಲೆಟರ್ಗೆ ಕೆಲಸ ಮಾಡಿದಂಥ ಸಂಸದರು ಬರ್ತಾರೆ ಅಂತ ಹೇಳೋ ಕಾರಣ ನಾನು ಸ್ವಲ್ಪ ಹೊತ್ತು ಸಮಯ ಜಾಸ್ತಿ ತಗೊಂಡೆ. ಅನ್ಯತಾ ಭಾವಿಸಬೇಡಿ. ಮೀನುಗಾರರಿರ್ಬೋದು, ನಾವೆಲ್ಲರೂ ಇರ್ಬೋದು, ಈ ಕರಾವಳಿ ಮೀನುಗಾರಿಯನ್ನು ಉಳಿಸ್ಕೊಳ್ಳುವಂಥ ದೃಷ್ಟಿಯಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವ ಅಂತ ಹೇಳೋದು ಮಾತನಾಡ್ತಾ ಶುಭವನ್ನು ಕೊಡ್ತೇನೆ. ಧನ್ಯವಾದಗಳು.